ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಆಮ್ಲಾ ನಾಟ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಆಮ್ಲಾ ನಾಟು ಫಸ್ಟ್ ಟೈಮ್ ಹಾಕೋರಿಗೆ ಕಷ್ಟ ಆಗುತ್ತೆ. ಸೊ ಮಿನಿ ಬ್ಯಾಸ್ಕೆಟ್ ಹಾಕಿ ಟ್ರೈ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ. ಸೊ ಫಸ್ಟೇ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಇದು ನಾರ್ಮಲ್ ನಾಟ್ ಹಾಕ್ದಂಗೆ ಬರೋದಿಲ್ಲ. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಮಿನಿ ಬ್ಯಾಸ್ಕೆಟ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮಿನಿ ಬ್ಯಾಸ್ಕೆಟ್ನ ಫಸ್ಟ್ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೋಬೋದು. ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದು ನಾನು ಮಿನಿ ಬ್ಯಾಸ್ಕೆಟ್ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಹಾಕೋ ಮೆಥಡೆಲ್ಲ ಇದೇ ಮೆಥಡನ್ನೇ. ಸೊ ನೀವು ದೊಡ್ಡ ಸೈಜು ಚಿಕ್ಕ ಸೈಜು ಹಾಕ್ಕೋಬೋದು. ಸೊ ನೀವು ಸೈಜ್ ಯಾವ ಸೈಜ್ ಬೇಕಾದರೂ ಹಾಕ್ಕೋಬೋದು. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ, ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನೋಡಿ, ಇದರಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ, ಯಾಕೆಂದರೆ ನನ್ನ ಬ್ಯಾಸ್ಕೆಟ್ ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟು. ಇದು ಆಮ್ಲಾ ನಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಈ ನಾಟು ಸ್ವಲ್ಪ ಟೈಟಾಗಿ ಬರುತ್ತೆ ಮತ್ತು ದಪ್ಪ ಕೂಡ ಇರುತ್ತೆ. ಬ್ಯಾಗ್ ಉಲ್ಟಾ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಮಿನಿ ಬ್ಯಾಸ್ಕೆಟ್ ಆದರೆ. ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆದರೆ ಈಸಿಯಾಗಿ ಉಲ್ಟಾ ಮಾಡ್ಕೋಬೋದು. ಸೊ ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೋಡಿ ಕೈ ತೂರೋದಿಲ್ಲ. ನೋಡಿ, ಹೀಗೆ ಇಷ್ಟು ಕೈ ತೂರುತ್ತೆ. ಹಾಗಾಗಿ ನಾನು ಬ್ಯಾಸ್ಕೆಟ್ ಉಲ್ಟಾ ಮಾಡ್ಕೊಂಡಿದ್ದಾಗಲೇ ಹ್ಯಾಂಡಲ್ ಕೂಡ ಹಾಕ್ಕೊಂಡು ಅದ್ರದ್ದು ವೈರ್ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡಿ ಆಮೇಲೆ ನಾನು ಸೀದಾ ಮಾಡ್ಕೊಂಡಿರೋವಂಥದ್ದು. ಸೊ ಇಷ್ಟು ಚಿಕ್ಕ ಬ್ಯಾಸ್ಕೆಟು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೋಬೋದು ಫ್ರೆಂಡ್ಸ್. ಮನೆಗೆ ಬಂದವ್ರಿಗೆ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು, ಅಥವಾ ಮಕ್ಕಳು ಬರ್ತಡೇ ಇದ್ದಾಗ ಇಲ್ಲಿ ಒಳಭಾಗದಲ್ಲಿ ಚಾಕ್ಲೇಟ್ನ ಫಿಲ್ ಮಾಡಿಬಿಟ್ಟು ಅವರಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು. ಸೊ ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ನಮಗಿರುತ್ತೆ. ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕ್ಯೂಟಾಗಿ ಕೂಡ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೀವು ಈ ರೀತಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ಬಂದುಬಿಟ್ಟು ನಾನಿಲ್ಲಿ ರೆಡ್ ಕಲರು ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ. ಇದೊಂದೇ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದೊಂದೇ ಕಲರ್ನ ನಾನು ತೊಗೊಂಡಿದ್ದೀನಿ. ನೋಡಿ, ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು, ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಬೇಕು, ಟ್ರಿಮ್ಮರ್ ಅಥವಾ ಸಿಸರ್ ಬೇಕು. ನಾನು ಟ್ರಿಮ್ಮರ್ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಎಷ್ಟು ಪೀಸ್ನ ಕಟ್ ಮಾಡ್ಕೋಬೇಕು, ವೈರ್ನ ಯಾವ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ನೋಡಿ, ನಾನು ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ನೋಡೋಣ. ನೋಡಿ, ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಈಗ ರಿವರ್ಸ್ ತೊಗೊಂಡಾಗ 2 ಅಡಿ, ನೋಡಿ, ಮತ್ತೆ ಮೇಲ್ಭಾಗದಲ್ಲಿ 1 ಅಡಿ, 3 ಅಡಿ, ಇಲ್ಲ 3.5 ಅಡಿ. ನಾನಿಲ್ಲಿ 3.5 ಅಡಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು 1, ಇದು 2, ಹಿಂಭಾಗದಲ್ಲಿ 1, 3, ಇದು ಅರ್ಧ ಅಡಿ, 3.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದೇ ವೈರ್ನ ಮೆಜರ್ಮೆಂಟ್ ಆಗಿ ಇಟ್ಕೊಂಡು ಇನ್ನೂ 17 ಪೀಸ್, ಟೋಟಲ್ 18 ಪೀಸ್ ವೈರ್ ಬೇಕಾಗುತ್ತೆ. ಇವಾಗ ನಾನು 18 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ನಾನು ವೈರ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, ಟೋಟಲ್ ಇಲ್ಲಿ ನಾನು 18 ಪೀಸ್ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ, ಇದು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ನಾನು ಫಸ್ಟ್ ಇಲ್ಲಿ ರನ್ನಿಂಗ್ ವೈರ್ ತೊಗೊಂಡು, ರನ್ನಿಂಗ್ ವೈರ್ ಅಂದರೆ ಬಂಡಲಲ್ಲಿ ನಾವು ಆವಾಗಲೇ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ರೀತಿ ಕಟ್ ಮಾಡ್ದಲ್ಲೇ ಇರೋ ವೈರು, ಬಂಡಲಲ್ಲಿ ಬಂದಿರೋ ವೈರು, ಇದು ಕಟ್ ಮಾಡಿರೋದಿಲ್ಲ. ಸೊ ಅದಕ್ಕೆ ರನ್ನಿಂಗ್ ವೈರ್ ಅಂತಾರೆ. ನೋಡಿ, ರನ್ನಿಂಗ್ ವೈರ್ ತೊಗೊಂಡು ನಾನು ಒಂದು 4ರಿಂದ 5 ಇಂಚಷ್ಟು ಉದ್ದ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 5 ಇಂಚಷ್ಟು ಉದ್ದ ಬಿಟ್ಬಿಟ್ಟು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿರೋ ವೈರ್ನ ತೊಗೊಳ್ಳೋಣ. ಕಟ್ ಮಾಡಿರೋ ವೈರ್ನ ತೊಗೊಂಡು ನೋಡಿ, 1 ವೈರ್ ತೊಗೊಂಡಿದ್ದೀನಿ. 1 ವೈರ್ ತೊಗೊಂಡು ಹೀಗೆ ಸಮವಾಗಿ ಆ ಕಡೆ ತುದಿ ಮತ್ತು ಈ ಕಡೆ ತುದಿ ಎರಡನ್ನೂ ಹೀಗೆ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಸೆಂಟರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಈ ವೈರ್ನ ಹೀಗೆ ಇಟ್ಕೋಬೇಕು, ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ನೋಡಿ, ರನ್ನಿಂಗ್ ವೈರು ತೊಗೊಂಡಾಗ ನಾವು 5ರಿಂದ 6 ಇಂಚಷ್ಟು ಉದ್ದ ಬಿಟ್ಟಿದ್ವಲ್ಲ ಆ ವೈರು ಮೇಲ್ಭಾಗದಲ್ಲಿ ಬರಬೇಕು. ಈ ಉಲ್ಟಾ ವೈರ್ ಬರುತ್ತಲ್ಲ, ಉಲ್ಟಾ ವೈರು ಕೆಳಭಾಗದಲ್ಲಿ ಬರಬೇಕು. ಅಂದರೆ ಚಿಕ್ಕದಾಗಿ ಕಟ್ ಮಾಡಿರೋ ವೈರು ಎಡಭಾಗದಲ್ಲಿ ಬರಬೇಕು,
ಬಂಡಲಲ್ಲಿ ಇರೋ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರಬೇಕು, ಅದು ಉಲ್ಟಾ ಇರಬೇಕು. ನೋಡಿ ಇವಾಗ ಇದು 3.5 ಅಡಿ ಅಳತೆಯಲ್ಲಿ ನಾನು ವೈರ್ ಕಟ್ ಮಾಡ್ಕೊಂಡಿದ್ನಲ್ಲ ಆ ವೈರು, ಇದು ರನ್ನಿಂಗ್ ವೈರ್ ಎಡಭಾಗದಲ್ಲಿದೆ. ಕಟ್ ಮಾಡಿರೋ ವೈರು ಬಲಭಾಗದಲ್ಲಿ ಇಟ್ಕೊಂಡಿದ್ದೀನಿ. ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಈ ವೈರ್ನ, ಕಟ್ ಮಾಡಿರೋ ವೈರ್ನ ನೋಡಿ ಹೀಗೆ ಇಟ್ಕೋಬೇಕು, ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ನೋಡಿ ಅದೇ ರೀತಿ ಇನ್ನೊಂದು ಕಟ್ ಮಾಡಿರೋ ವೈರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ವೈರ್ನ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈ ವೈರ್ನ ಈ ಎರಡೂ ವೈರ್ ಇದೆಯಲ್ಲ, ಈ ಎರಡೂ ವೈರ್ ಮಧ್ಯದಲ್ಲಿ ನೋಡಿ ಈ ರೀತಿ ತಗೊಂಡು, ಈ ವೈರ್ನ ಲೂಸಾಗಿ ಇಟ್ಕೋಬಾರ್ದು, ನೋಡಿ ಈಗ ಫುಲ್ ಟೈಟಾಗಿ ಇಟ್ಕೋಬೇಕು. ನೋಡಿ ಇದು ರನ್ನಿಂಗ್ ವೈರು, ಇದು ಫಸ್ಟ್ ವೈರು, ಇದು ಸೆಕೆಂಡ್ ವೈರು. ಈಗ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿದೆಯಲ್ಲ ಫಸ್ಟ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಆ ಉಲ್ಟಾ ವೈರ್ನ ತೊಗೊಂಡು ನೋಡಿ ಹೀಗೆ ಒಂದು ಲೂಪ್ ಒಳಗಡೆ, ಫಸ್ಟ್ ಲೂಪ್ ಒಳಗಡೆ ನಾನು ಹೀಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸೆಕೆಂಡ್ ವೈರ್ ಇದೆಯಲ್ಲ, ಈ ಸೆಕೆಂಡ್ ವೈರು ಉಲ್ಟಾ ವೈರ್ ಇದೆಯಲ್ಲ, ಈ ಉಲ್ಟಾ ವೈರ್ನ ತೊಗೊಂಡು ನೋಡಿ ಈ ಎರಡೂ ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು ಹೀಗೆ. ಈಗ ಇದನ್ನು ಟೈಟಾಗಿ ಎಳ್ಕೋಬೇಕು. ಫುಲ್ ವೈರ್ನೆಲ್ಲ ಟೈಟಾಗಿ ಹೇಳ್ಕೊಂಡಾಗ ನೋಡಿ ಇದೇ ಆಮ್ಲ ನಾಟು. ಇದು ರನ್ನಿಂಗ್ ವೈರ್ ಇಷ್ಟೇ ಸಾಕು ಫಸ್ಟ್ ಬಿಟ್ಟಿರೋದು. ಈಗ ನೋಡಿ ಈ ಅಪೋಸಿಟಲ್ಲಿ ಇದೆಯಲ್ಲ ನೋಡಿ, ಇದು ಮತ್ತು ಇದು ರನ್ನಿಂಗ್ ವೈರು. ಇದಕ್ಕೆ ಈ ಸೈಡ್ ಬಂದಿದೆಯಲ್ವಾ, ಇದು ರನ್ನಿಂಗ್ ವೈರು. ಈಗ ಅಪೋಸಿಟಲ್ಲಿ ಬಂದಿದೆಯಲ್ಲ ಈ ವೈರ್ಗಳನ್ನ ನೋಡಿ, ಇದು ಮತ್ತು ಇದು, ಈ ಎರಡೂ ವೈರ್ನ ಹೀಗಿಟ್ಕೊಂಡು ಸಮವಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಹೀಗಿಟ್ಕೊಂಡು ನೋಡಿ ಸಮವಾಗಿಲ್ಲ, ಇದು ಉದ್ದ ಇದೆ. ಈ ವೈರ್ನ ಚೆಕ್ ಮಾಡಿಕೊಂಡು ನೋಡಿ ಹೀಗೆ ಸ್ವಲ್ಪ ಮೇಲಕ್ಕೆ ಲೂಸ್ ಮಾಡಿಕೊಂಡು ಹೀಗೆ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡ್ಕೋಬೇಕು ಸಮವಾಗಿ ಬಂದಿದೆಯಾ. ನೋಡಿ ಇನ್ನೂ ಇಷ್ಟುದ್ದ ಡಿಫ್ರೆನ್ಸ್ ಇದೆ. ಇನ್ನೊಂದು ಸ್ವಲ್ಪ ನೋಡಿ, ಇದು ಈ ಸೈಡ್ ಉದ್ದ ಬಂತು. ಈಗ ಈ ಸೈಡ್ ಒಂಚೂರು ಲೂಸ್ ಮಾಡ್ಕೊಳ್ಳೋಣ, ಹೀಗೆ ಹೇಳ್ಕೊಂಡ್ರೆ. ಈಗ ಚೆಕ್ ಮಾಡ್ಕೊಳ್ಳೋಣ. ವೈರ್ ನೋಡಿ ಈ ರೀತಿ ಸಮವಾಗಿರಬೇಕು. ಒಂದು ಇಷ್ಟು ಡಿಫ್ರೆನ್ಸ್ ಇದ್ರೂ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ತುಂಬ ಡಿಫ್ರೆನ್ಸ್ ಬಂದಾಗ ನಾವು ಬ್ಯಾಗ್ ಫಿನಿಶಿಂಗ್ ಮಾಡಬೇಕಾದ್ರೆ ವೈರು ಹೆಚ್ಚು ಕಮ್ಮಿ ಬಂದ್ಬಿಡತ್ತೆ. ಈಗ ನೋಡಿ ಇವೆರಡು ವೈರ್ನ ಚೆಕ್ ಮಾಡ್ಕೊಂಡ್ವಿ. ಈಗ ಈ ಸೈಡ್ ಇರೋ ಎರಡು ವೈರ್ನ ನಾನು ತೊಗೊಂಡು ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ತುಂಬ ಡಿಫ್ರೆನ್ಸಲ್ಲಿದೆ. ಫಸ್ಟ್ ಲೈನಲ್ಲಿ ಮಾತ್ರ ನಾವು ಈ ರೀತಿ ಚೆಕ್ ಮಾಡ್ಕೊಳ್ಳೋದು, ಸೆಕೆಂಡ್ ಲೈನಿಂದ ಏನು ಚೆಕ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ. ಸೊ ಫಸ್ಟ್ ಲೈನ್ ಹಾಕಬೇಕಾದ್ರೆ ಪ್ರತಿಯೊಂದು ವೈರು ಬ್ಯಾಸ್ಕೆಟಲ್ಲೂ ನಾವು ಇದೇ ರೀತಿ ವೈರ್ನ ಚೆಕ್ ಮಾಡಿಕೊಂಡೇ ಹಾಕ್ಕೋಬೇಕು. ಇಲ್ಲಾಂದರೆ ನಮಗೆ ಬ್ಯಾಸ್ಕೆಟು ಫಿನಿಶಿಂಗ್ ಮಾಡಬೇಕಾದ್ರೆ ವೈರು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ನೋಡಿ ಈ ರೀತಿ ಸಮ ಬರಬೇಕು. ಇವಾಗ ಇದು ಕರೆಕ್ಟಾಗಿದೆ. ಸೊ ನೋಡಿ ಇವಾಗ ಇದು ರನ್ನಿಂಗ್ ವೈರು. ಇವಾಗ ಈ ನಾಟ್ ಬಿಟ್ಬಿಡಬೇಕು. ಈ ನಾಟ್ ಬಿಟ್ಟು ರನ್ನಿಂಗ್ ವೈರ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ವೈರ್ನ ತೊಗೋಬೇಕು. ನಾವೇನು 18 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ವಿ ಅಷ್ಟು ವೈರ್ನ ನಾವಿಲ್ಲಿ ಜಾಯಿನ್ ಮಾಡಬೇಕಾಗತ್ತೆ. ಸೊ ನೋಡಿ ಫಸ್ಟು ವೈರ್ನ ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಲೂಸ್ ಬಿಟ್ಟು ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸೆಕೆಂಡ್ ವೈರು ಈ ಎರಡೂ ವೈರ್ ಮೇಲ್ಭಾಗದಿಂದ ಬರಬೇಕು. ಇದನ್ನು ಟೈಟಾಗಿ ಇಟ್ಕೋಬೇಕು. ನಿಮಗೆ ಅದು ಥರ್ಡ್ ವೈರ್ ಅಂತ ಗೊತ್ತಾಗುತ್ತೆ. ನೋಡಿ ರನ್ನಿಂಗ್ ವೈರ್, ಇದು ರನ್ನಿಂಗ್ ವೈರು ನಿಮಗೆ ಫಸ್ಟ್ ಬರೋದು ರನ್ನಿಂಗ್ ವೈರು, ಸೆಕೆಂಡ್ ಬರೋದು ಫಸ್ಟ್ ವೈರು, ಥರ್ಡ್ ಬರೋದು ಸೆಕೆಂಡ್ ವೈರು. ನೋಡಿ ಫಸ್ಟು ರನ್ನಿಂಗ್ ವೈರ್ನ ಹೀಗೆ ಮೇಲ್ಭಾಗಕ್ಕೆ ಮಡಚಿಟ್ಕೋಬೇಕು. ನೆಕ್ಸ್ಟು ನೋಡಿ ಈ ವೈರ್ ಇದೆಯಲ್ಲ, ಇದು ಸೆಕೆಂಡ್ ವೈರು. ಸೆಕೆಂಡ್ ವೈರಲ್ಲಿ ಉಲ್ಟಾ ಇರೋ ವೈರ್ನ ತೊಗೊಂಡು ನೋಡಿ ಒಂದು ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ಮತ್ತು ಇದು ಥರ್ಡ್ ವೈರಲ್ಲಿ ಉಲ್ಟಾ ಇರೋ ವೈರ್ನ ತೊಗೊಂಡು ನಾನು ಈ ಲೂಪು ಮತ್ತು ಈ ಲೂಪು, ಈ ಎರಡು ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಫುಲ್ಲು ಹತ್ತಿರಕ್ಕೆ ಕೇಳ್ಕೊಂಡು ಟೈಟ್ ಮಾಡ್ಕೊಂಬಿಡೋಣ ಒಂದೇ ಸರಿ.
ನಾವು ನಾಟ್ ಹಾಕಬೇಕಾದ್ರೆ ವೈರ್ ಗ್ಯಾಪ್ ಜಾಸ್ತಿ ಕೊಡಬಾರ್ದು. ಗ್ಯಾಪ್ ಜಾಸ್ತಿ ಕೊಟ್ಟರೆ ಗ್ಯಾಪ್ ಆಗಿಬಿಡತ್ತೆ. ಸೊ ಗ್ಯಾಪ್ ಜಾಸ್ತಿ ಬರ್ದಲ್ಲೇ ಇರೋ ರೀತಿ ನಾವು ಹಾಕ್ಕೋಬೇಕು ಟೈಟಾಗಿ. ನೋಡಿ ಇವಾಗ ಸೆಕೆಂಡ್ ನಾಟ್ ಕೂಡ ಕಂಪ್ಲೀಟ್ ಆಯಿತು. ಸೆಕೆಂಡ್ ನಾಟ್ ಕಂಪ್ಲೀಟ್ ಆದಮೇಲೆ ನೋಡಿ ಆಪೋಸಿಟ್ಸ್ ವೈರ್ಗಳನ್ನ ನಾವು ಚೆಕ್ ಮಾಡ್ಕೋಬೇಕು ಸರಿಯಾಗಿದೆಯಾ ಅಂತ. ಈ ಫಸ್ಟ್ ಲೈನಲ್ಲಿ ಹಾಕೋ ಪ್ರತಿಯೊಂದು ನಾಟಿಗೂ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಲೆವೆಲ್ ಆಗಿದೆ. ಈಗ ಈ ಆಪೋಸಿಟಲ್ಲಿರೋ ವೈರ್ನ ಚೆಕ್ ಮಾಡ್ಕೊಂಬಿಡೋಣ. ಇದು ಲೆವೆಲ್ ಆಗಿದೆ. ಸೊ ಇವಾಗ ನಾಟ್ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 2 ನಾಟ್ ಆಯ್ತಲ್ವ, ನೆಕ್ಸ್ಟ್ 3ನೇ ನಾಟ್ನ ನಾವು ಹಾಕ್ಕೋಬೇಕು. ನೋಡಿ 3ನೇ ನಾಟ್ ಹಾಕ್ಕೋಬೇಕಾದ್ರೆ ರನ್ನಿಂಗ್ ವೈರ್ನ ಹೀಗೆ ಮಡಚ್ಕೋಬೇಕು. ನೋಡಿ ಇದು ಫಸ್ಟ್ ವೈರು, ಮತ್ತು ನೋಡಿ ಇದು ಸೆಕೆಂಡ್ ವೈರು. ನೋಡಿ ನಾವು ಹಿಂಗೆ ಕೌಂಟ್ ಮಾಡ್ಬೇಕಾದ್ರೆ ಇದು ಫಸ್ಟ್ ವೈರು, ಇದು ಸೆಕೆಂಡ್ ವೈರು, ಇದು ಥರ್ಡ್ ವೈರು. ರನ್ನಿಂಗ್ ವೈರ್ ಬಿಟ್ಟರೆ ಫಸ್ಟು ಸೆಕೆಂಡ್ ವೈರು. ನೋಡಿ ಇದು ರನ್ನಿಂಗ್ ವೈರು, ಮೇಲ್ಭಾಗಕ್ಕೆ ಮಡಚ್ಕೋತಾ ಇದ್ದೀನಿ. ಇದು ಫಸ್ಟ್ ವೈರು. ಫಸ್ಟ್ ವೈರಲ್ಲಿ ಇರೋ ಉಲ್ಟಾ ವೈರ್ನ ತೊಗೊಂಡು ನಾನು ನೋಡಿ ಈ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನಿಮಗೆ ಕನ್ಫ್ಯೂಸ್ ಆದರೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಇದು ಸೆಕೆಂಡ್ ವೈರು. ಈ ಸೆಕೆಂಡ್ ವೈರಲ್ಲಿರೋ ಉಲ್ಟಾ ವೈರ್ನ ತೊಗೊಂಡು ನಾನು ಈ 2 ಲೂಪ್ ಒಳಗಡೆ ನಾನು ಹಾಕೋತಾ ಇದ್ದೀನಿ. ಇವಾಗ ಈ ನಾಟ್ ಎಲ್ಲ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 3 ನಾಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ 4ನೇ ನಾಟ್ನ ನೋಡೋಣ. ನೋಡಿ ಹೀಗೆ ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ವೈರ್ನ ತೆಗೆದು ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಸೆಕೆಂಡ್ ವೈರ್ನ ನೋಡಿ 2 ವೈರ್ ಇದೆಯಲ್ಲ, ಈ 2 ವೈರ್ ಮೇಲ್ಭಾಗದಿಂದ ನೋಡಿ ಹೀಗೆ ಟೈಟಾಗಿ ಇಟ್ಕೋಬೇಕು. ಈಗ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ದು ಉಲ್ಟಾ ವೈರ್ ಇದೆಯಲ್ಲ ಆ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ ಸೆಕೆಂಡ್ ವೈರ್ದು ಉಲ್ಟಾ ವೈರ್ ಇದೆಯಲ್ಲ ಆ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ಈಗ ಈ ನಾಟ್ನೆಲ್ಲ ಫುಲ್ ಟೈಟ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ 4 ನಾಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾಟ್ನ ನೋಡೋಣ. ಇವಾಗ ನೋಡಿ 5ನೇ ನಾಟ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಸ್ಟ್ ವೈರ್ನ ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಸ್ವಲ್ಪ ಲೂಸಾಗೆ ಇಟ್ಕೋಬೇಕು ಫಸ್ಟ್ ವೈರ್ನ ಮಾತ್ರ. ನೆಕ್ಸ್ಟ್ ಸೆಕೆಂಡ್ ವೈರ್ ತೊಗೊಂಡು ಈ 2 ವೈರ್ ಮೇಲ್ಭಾಗದಿಂದ ತೊಗೊಂಡು ಫುಲ್ ಟೈಟಾಗಿ ಇಟ್ಕೋಬೇಕು. ಈಗ ಇದು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನೆಕ್ಸ್ಟ್ ಸೆಕೆಂಡ್ ವೈರ್ನ ಈ 2 ಲೂಪ್ ಒಳಗಡೆ ಹಾಕೋಬೇಕು. ಇವಾಗ ಈ ನಾಟ್ ಫುಲ್ ಟೈಟ್ ಮಾಡ್ಕೊಂಬಿಡೋಣ. ನೋಡಿ ಈ ನಾಟಿಗೂ ಡಿಫ್ರೆನ್ಸ್ ಬಂತಲ್ವಾ, ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ನಾಟ್ಸ್ ಒಂದೇ ರೀತಿ ಕಾಣಿಸಿದ್ರೇ ಚೆನ್ನಾಗಿ ಕಾಣೋದು. ಇವಾಗ ಈ ವೈರ್ನೆಲ್ಲ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ.
ಬಾಕ್ಸ್ ನಾಟ್ ಹಾಕ್ಬಿಟ್ಟು ವೈರ್ ಬ್ಯಾಸ್ಕೆಟ್ ಹಾಕ್ತೀವಲ್ಲ ಅದಕ್ಕೆಲ್ಲ ಜಾಸ್ತಿ ಡಿಫ್ರೆನ್ಸ್ ಬರೋದಿಲ್ಲ. ಇದು ಮೂರು ವೈರ್ನ ಇಟ್ಕೊಂಡು ಹಾಕೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ಫಸ್ಟ್ ಲೈನಲ್ಲೇ ನೀವು ಸರಿ ಮಾಡ್ಕೋಬೇಕು ನೋಡಿ. ಇವಾಗ 5 ನಾಟ್ ಆಯಿತು. ಇದೆಲ್ಲ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲೈನ್ ಹಾಕ್ಬೇಕಾದ್ರೆ ಇದೆಲ್ಲ ಟೈಟ್ ಮಾಡ್ಕೊಂಡೇ ಹಾಕಬೇಕಾಗತ್ತೆ. ಇವಾಗ ನಾನು 5 ನಾಟ್ ಯಾವ ರೀತಿ ಹಾಕೊಳ್ಳೋದಂತ ತೋರಿಸಿದ್ನಲ್ಲ, ಇವಾಗ ನಾನು ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಈ ಲೈನ್ ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. 3, 3, 6, 3, 9 ಟೋಟಲ್ ಇಲ್ಲಿ 9 ನಾಟ್ ಬಂದಿದೆ. ನಾವು 18 ವೈರ್ ಕಟ್ ಮಾಡ್ಕೊಂಡಿದ್ವಲ್ಲ, 18 ವೈರಲ್ಲಿ ನೋಡಿ 9 ನಾಟು ಬಂದಿದೆ. ಇವಾಗ ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇದೇ ಅಳತೆಗೆ ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು ನೋಡಿ. ಫಸ್ಟು ಹಾಕ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ವಲ್ಲ ಅಷ್ಟೇ ಸಾಕು ಈ ಲೈನಲ್ಲಿ, ಯಾಕೆಂದರೆ ಇದು ಒಳಭಾಗಕ್ಕೆ ಈ ರೀತಿ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಹಾಗಾಗಿ ಇದಿಷ್ಟೇ ಸಾಕು. ಸೊ ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ಈಗ ಫಸ್ಟ್ ಲೈನ್ ಕಂಪ್ಲೀಟ್ ಆಯಿತು. ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಸೆಕೆಂಡ್ ಲೈನ್ನ ಹಾಕೋಬೇಕು. ಸೆಕೆಂಡ್ ಲೈನ್ ಹಾಕೊಳ್ಳೋದಕ್ಕೆ ನೋಡಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಈ ವೈರ್ ಇದೆಯಲ್ಲ, ಫಸ್ಟ್ ರನ್ನಿಂಗ್ ವೈರ್ ತೊಗೊಂಡಿದ್ವಲ್ಲ 4 ರಿಂದ 5 ಇಂಚಷ್ಟು ಉದ್ದ ಬಿಟ್ಟು, ಆ ವೈರ್ ಪಕ್ಕದಲ್ಲಿ ಆ ವೈರ್ ಪಕ್ಕದಲ್ಲಿ ಮೇಲ್ಭಾಗದಲ್ಲಿ ಫಸ್ಟ್ ವೈರ್ ಇದೆಯಲ್ಲ, ಆ ಫಸ್ಟ್ ವೈರ್ ಅಳತೆ ತೊಗೊಂಡು ನಾವಿಲ್ಲಿ ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೋಬೇಕು. ಅದೇ ಅಳತೆಗೆ ನಾವಿಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈಗ ನೋಡಿ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ನೋಡಿ ಈ ವೈರ್ನ ಬಿಟ್ಬಿಡಬೇಕು. ಈ ವೈರ್ ಬಿಟ್ಟು ಇಲ್ಲಿ ಇಂಟು ಮಾರ್ಕ್ ಬಂದಿದೆಯಲ್ಲ, ಈ ಇಂಟು ಮಾರ್ಕ್ ಬಂದಿರೋ ವೈರ್ಗಳನ್ನ ನಾವು ಈ 2 ವೈರ್ನ ತೊಗೋಬೇಕಾಗತ್ತೆ. ಈಗ ನೋಡಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ರನ್ನಿಂಗ್ ವೈರಲ್ಲಿ ನಾವು ಮಡಚ್ಕೊಂಡಿದ್ದೀನಲ್ಲ ಅದು ಎಡಭಾಗದಲ್ಲಿದೆ, ರನ್ನಿಂಗಲ್ಲಿ ಬಂಡಲಲ್ಲಿರೋ ವೈರು ಬಲಭಾಗದಲ್ಲಿದೆ. ಸೊ ಇವಾಗ ನೋಡಿ ಫಸ್ಟ್ ವೈರು ಈ ವೈರ್ನ ಬಿಟ್ಟಿದ್ದೀನಿ. ಈ ವೈರ್ನ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ವೈರು ತೊಗೊಂಡು ನೋಡಿ ಹೀಗೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ರನ್ನಿಂಗ್ ವೈರು, ಇದು ಫಸ್ಟ್ ವೈರು. ಅದ್ರ ಪಕ್ಕದಲ್ಲಿದೆಯಲ್ಲ ಈ ವೈರ್ನ ತೊಗೊಂಡು ಈ 2 ವೈರ್ ಮೇಲ್ಭಾಗದಿಂದ ಸುತ್ತಿ ಟೈಟಾಗಿ ಹೀಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದು ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಇದು ಫಸ್ಟ್ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕ್ಕೊಂಡು ಸೆಕೆಂಡ್ ವೈರು ನೋಡಿ 2 ಲೂಪ್ ಒಳಗಡೆ ನಾವು ಹಾಕ್ಕೋಬೇಕು. ನೀವು ಫಸ್ಟ್ ಲೈನ್ ಜಾಯಿನ್ ಮಾಡಬೇಕಾದ್ರೆ ಅಷ್ಟೇ ನಿಮಗೆ ವೈರ್ ಹೆಚ್ಚು ಕಮ್ಮಿ ಬರೋದು, ಮತ್ತು ನಿಮಗೆ ಜಾಯಿನ್ ಮಾಡೋವರೆಗೂ ನಿಮಗೆ ಕಷ್ಟ ಅನಿಸುತ್ತೆ. ಸೆಕೆಂಡ್ ಲೈನಲ್ಲಿ ನೋಡಿ ಈಸಿಯಾಗಿ ಜಾಯಿಂಟ್ ಆಗಿಬಿಡತ್ತೆ. ಫಸ್ಟ್ ಲೈನಲ್ಲಿ ನಾವು ಕೂಡಿಸ್ಕೋತೀವಲ್ಲ, ಹಾಗಾಗಿ ನಿಮಗೆ ಕಷ್ಟ ಅನಿಸುತ್ತೆ. ಸೆಕೆಂಡ್ ಲೈನಿಂದ ನಿಮಗೆ ಈಸಿ ಆಗುತ್ತೆ ನೋಡಿ. ಫಸ್ಟ್ ನಾಟ್ ಆಯ್ತಲ್ಲ, ಈಗ ಸೆಕೆಂಡ್ ನಾಟ್ ಹಾಕೋದು ನೋಡೋಣ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಮಡಚ್ಕೊಂಡು ಈ ನಾಟಲ್ಲಿ ಇದೆಯಲ್ಲ ಫಸ್ಟ್ ವೈರ್ನ ತೊಗೊಂಡು ನೋಡಿ ಹೀಗೆ ಮಡಚ್ಕೊಂಡಿದ್ದೀನಿ. ನೆಕ್ಸ್ಟು ಸೆಕೆಂಡ್ ವೈರ್ ಇದೆಯಲ್ಲ ಈ ನಾಟಲ್ಲಿ ಫಸ್ಟ್ ವೈರ್, ಥರ್ಡ್ ನಾಟಲ್ಲಿ ಫಸ್ಟ್ ವೈರ್ನ ತೊಗೊಂಡು ಹೀಗೆ ಸುತ್ತಿ ಟೈಟಾಗಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ರನ್ನಿಂಗ್ ವೈರು ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕ್ಕೊಂಡು ಈ ಸೆಕೆಂಡ್ ವೈರ್ನ ಈ 2 ಲೂಪ್ ಒಳಗಡೆ ಹಾಕೋಬೇಕು. ವೈರೆಲ್ಲ ಟೈಟ್ ಮಾಡ್ಕೊಳ್ಳೋಣ. ಈಗ ಫುಲ್ ಟೈಟ್ ಮಾಡಿಕೊಂಡು ಒಂದೇ ಸತಿ ಎಳ್ಕೊಂಬಿಡ್ಬೇಕು ನೋಡಿ. ವೈರು ಗ್ಯಾಪ್ ಬರೋದಿಲ್ಲ. ಸೊ ನೋಡಿದ್ರಲ್ಲ, ಇವಾಗ ಇದೇ ರೀತಿ ನಾನು ಈ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಥರ್ಡ್ ಲೈನ್ನ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ನೋಡಿ. ಇವಾಗ ಸೆಕೆಂಡ್ ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಈ ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಫಸ್ಟ್ ಲೈನಲ್ಲಿ ನೋಡಿ 1, 2, 3, 4, 5, 6, 7, 8, 9 ನಾಟ್ ಬಂದಿದೆ. ಸೆಕೆಂಡ್ ಲೈನಲ್ಲಿ ನೋಡಿ 1, 2, 3, 4, 5, 6, 7, 8 ನಾಟ್ ಬಂದಿದೆ ನೋಡಿ. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ರನ್ನಿಂಗ್ ವೈರ್ ಕಟ್ ಮಾಡ್ಕೋಬೇಕಂದ್ರೆ ನೋಡಿ ಫಸ್ಟ್ ಲೈನಲ್ಲಿ ಈ ನಾಟ್ ಇದೆಯಲ್ಲ, ನಾವು ರನ್ನಿಂಗ್ ವೈರ್ ಕಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲಿರೋ ಈ ನಾಟಲ್ಲಿ ಬಂದಿರೋ ಈ ವೈರು, ಇದೇ ವೈರ್ ಅಳತೆ ತೊಗೊಂಡು ನಾವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನಾವು ಸೆಕೆಂಡ್ ಲೈನ್ ಜಾಯಿನ್ ಮಾಡಬೇಕಾದ್ರೆ ಯಾವ ವೈರ್ ಅಳತೆ ತೊಗೊಂಡಿದ್ವೋ ಅದೇ ವೈರ್ ಅಳತೆನ ಇಟ್ಕೊಂಡು ಈ ಕಡೆ ಸೈಡ್ ಎಂಡ್ ಮಾಡಬೇಕಾದ್ರೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಇವಾಗ ಥರ್ಡ್ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ ನೋಡಿ. ನಾವು
ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ತೊಗೊಂಡಾಗ 4ರಿಂದ 5 ಇಂಚಷ್ಟು ಉದ್ದ ಬಿಟ್ಬಿಟ್ಟು ರನ್ನಿಂಗ್ ವೈರ್ನ ತೊಗೊಂಡಿದ್ವಿ. ಸೆಕೆಂಡ್ ಲೈನಲ್ಲಿ ನಾವು ರನ್ನಿಂಗ್ ವೈರ್ ತೊಗೋಬೇಕಾದ್ರೆ ನೋಡಿ, ಈ ನಾಟಲ್ಲಿ ಬಂದಿರೋ ಫಸ್ಟ್ ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ ಪಕ್ಕದಲ್ಲಿರೋ ವೈರ್ನ ಅಳತೆ ತೊಗೊಂಡು ನಾವು ಫೋಲ್ಡ್ ಮಾಡ್ಕೊಂಡಿದ್ವಿ. ನೋಡಿ, ಸೆಕೆಂಡ್ ಲೈನಲ್ಲಿ ಈ ನಾಟ್ ಇದೆಯಲ್ಲ, ಫಸ್ಟ್ ನಾಟಲ್ಲಿ ಫಸ್ಟ್ ವೈರ್ ಬಂದಿದೆಯಲ್ಲ ನೋಡಿ, ಈ ವೈರ್ಗೆ ಇವಾಗ ನಾವು ರನ್ನಿಂಗ್ ವೈರ್ನ ಅಳತೆ ತೊಗೋಬೇಕು. ನೋಡಿ, ಇದು ರನ್ನಿಂಗ್ ವೈರು. ನೋಡಿ, ನಾನು ಈ ವೈರ್ದು ಅಳತೆ ತೊಗೊಂಡಿದ್ದೀನಿ. ಅಳತೆ ತೊಗೊಂಡು ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಈ ರನ್ನಿಂಗ್ ವೈರು ನಾವು ಮಡ್ಚ್ಕೊಂಡಿದ್ದೀವಲ್ಲ ಅಳತೆ ತೊಗೊಂಡು, ಅದು ಎಡಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರ್ ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು. ಈಗ ನೋಡಿ, ಈ ನಾಟಲ್ಲಿ ಇದೆಯಲ್ಲ, ಈ ನಾಟಲ್ಲಿರೋ ಫಸ್ಟ್ ವೈರ್ದು ಅಳತೆ ತೊಗೊಂಡು ನಾವು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೊಂಡಿರೋದು. ಇವಾಗ ಸೆಕೆಂಡ್ ನಾಟ್ ಇದೆಯಲ್ಲ, ಈ ಸೆಕೆಂಡ್ ನಾಟ್ನ ನಾವು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಹೀಗೆ ಇಂಟು ಶೇಪಲ್ಲಿ ಇಟ್ಕೋಬೇಕು. ಈಗ ಥರ್ಡ್ ವೈರು, ಸೆಕೆಂಡ್ ನಾಟಲ್ಲಿರೋ ಫಸ್ಟ್ ವೈರ್ನ ತೊಗೊಂಡು ಹೀಗೆ ಸುತ್ತಿ ಟೈಟಾಗಿ ನೋಡಿ, ಇದು 3ನೇ ವೈರ್ ಆಗುತ್ತೆ. ಇವಾಗ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿ ಫಸ್ಟ್ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಹಾಗೆ ಸೆಕೆಂಡ್ ವೈರ್ನ ಈ 2 ಲೂಪ್ ಒಳಗಡೆ ಹಾಕ್ಕೊಂಡು ನಾನು ನಾಟ್ನ ಟೈಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ 3ನೇ ಲೈನಲ್ಲಿ ಮೊದಲನೇ ನಾಟು ಹಾಕ್ಕೊಂಡಿದ್ದಾಯಿತು. ಇವಾಗ ಸೆಕೆಂಡ್ ನಾಟ್ ಹಾಕ್ಕೊಳ್ಳೋಣ. ನೋಡಿ, ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿಕೊಂಡು 2ನೇ ಲೈನಲ್ಲಿ 2ನೇ ನಾಟಲ್ಲಿರೋ 2ನೇ ವೈರ್ನ ತೊಗೊಂಡು ಹೀಗೆ ಇಂಟು ಮಾರ್ಕಲ್ಲಿ ಮಾಡ್ಕೋಬೇಕು. 2ನೇ ಲೈನಲ್ಲಿ 3ನೇ ನಾಟಲ್ಲಿ ಬಂದಿದೆಯಲ್ಲ, ಅದ್ರ ಮೊದಲನೇ ವೈರ್ನ ತೊಗೊಂಡು ನಾವು ಈ ರೀತಿ ಟೈಟಾಗಿ ಸುತ್ತಿಟ್ಕೋಬೇಕು. ನೋಡಿ, ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿದ್ದೀನಿ. ಇದು ಫಸ್ಟ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕ್ತಾಯಿದ್ದೀನಿ. ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಈಗ ಈ ವೈರ್ನೆಲ್ಲ ಎಳ್ಕೊಂಡು ನಾಟ್ನ ಫುಲ್ ಟೈಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸೆಕೆಂಡ್ ನಾಟ್ ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ ನಾನು ಈ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು 3ನೇ ಲೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ 3ನೇ ಲೈನ್ ಫುಲ್ ಕಂಪ್ಲೀಟ್ ಆಯಿತು. ನೋಡಿ, 1 2 3 4 5 6 7 3ನೇ ಲೈನಲ್ಲಿ ನಮಗೆ 7 ನಾಟ್ ಬಂದಿದೆ. ಫಸ್ಟ್ ಲೈನಲ್ಲಿ 9, ಸೆಕೆಂಡ್ ಲೈನಲ್ಲಿ 8, 3ನೇ ಲೈನಲ್ಲಿ 7 ನಾಟ್ ಬಂದಿದೆ. ಸೊ ಇವಾಗ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಲ್ವಾ. 2ನೇ ಲೈನಲ್ಲಿ ಇದೆಯಲ್ಲ ನಾಟು, ಆ ನಾಟಲ್ಲಿ ಮೇಲ್ಗಡೆ ವೈರ್ ಇದೆಯಲ್ಲ, ಆ ವೈರ್ ಸಮಕ್ಕೆ ನಾವು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ 3 ಲೈನ್ ಫುಲ್ ಕಂಪ್ಲೀಟ್ ಆಯಿತು. 3 ಲೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಈಗ 3 ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ, ನಾವು ಬ್ಯಾಗ್ನ ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಈ ತಳ ಹಾಕಿದ್ದೀವಲ್ಲ, ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಇದು ನಾವು ಮೊದಲನೇ ಲೈನ್ ಹಾಕಿರೋದು. ಬೇರೆ ಬ್ಯಾಸ್ಕೆಟಿಗೆ ಆದರೆ ನಾವಿಲ್ಲಿ ಒಂದು ನಾಟ್ ಹಾಕೋತೀವಿ. ನಿಮಗೆ ಇದರಲ್ಲಿ ಈಸಿಯಾಗಿ ಗೊತ್ತಾಗತ್ತೆ. ಬೇರೆ ಬ್ಯಾಗಲ್ಲಾದರೆ ನಮಗೆ ಗೊತ್ತಾಗಲ್ಲ ಅಂತ ಫಸ್ಟ್ ಲೈನಿಗೆ ನಾಟ್ ಹಾಕೋತೀವಿ, ಏಕೆಂದರೆ ಅದು ಒಂದೇ ಲೈನಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ನೋಡಿ, ನಿಮಗೆ ಚಿಕ್ಕದಾಗಿ ಬಿಟ್ಟಿದ್ದೀರಲ್ಲ, ಇದೊಂದು ವೈರು, ಇದರಿಂದನೂ ನೀವು ಇದು ಫಸ್ಟ್ ಲೈನ್ ಅಂತ ಗೊತ್ತಾಗುತ್ತೆ. ಮತ್ತು ಈ ಲೈನಲ್ಲಿ ನಮಗೆ 9 ನಾಟ್ ಬಂದಿದೆ. ಇದನ್ನು ಕೌಂಟ್ ಮಾಡಿಕೊಂಡ್ರು ಕೂಡ ನಿಮಗೆ ಇದು ಫಸ್ಟ್ ಲೈನ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದು ನಾಟ್ ಹಾಕ್ಕೊಂಡಿಲ್ಲ. ಇವಾಗ ನೋಡಿ, ಮತ್ತು ನಾನು ನೋಡಿ ಹೀಗೆ ಇಟ್ಕೊಂಡಾಗ ನಾವು ಮೇಲ್ಗಡೆ 2 ಲೈನ್ ಹಾಕ್ಕೊಂಡಿದ್ದೀವಿ. ಇವಾಗ ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ಈ ಕಡೆ ಎಷ್ಟು ಲೈನ್ ಹಾಕಿದ್ದೀವಿ, ಈ ಕಡೆ ಕೂಡ ಇದೇ ಥರನೇ 2 ಲೈನ್ ನಾವು ಬೇಸ್ನ ಹಾಕ್ಕೋಬೇಕು. ಈಗ ನೋಡಿ, ಫಸ್ಟ್ ಲೈನಲ್ಲಿರೋ ಈ ವೈರ್ನ ತೊಗೊಂಡು ನಾನು ಈ ವೈರ್ ಅಳತೆ ಇಟ್ಕೊಂಡು ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿಕೊಂಡು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ನೋಡಿ, ಇದೊಂದು ವೈರು, ಪಕ್ಕದಲ್ಲಿರೋ ನಾಟಲ್ಲಿರೋ ಒಂದು ವೈರು ಟೈಟಾಗಿ. ಈಗ ನೋಡಿ, ರನ್ನಿಂಗ್ ವೈರ್ ಮೇಲ್ಭಾಗ ಫೋಲ್ಡ್ ಮಾಡಿ ಫಸ್ಟ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ
ಸೇಮ್ ನಾವು ಇಲ್ಲಿ ನಾಟ್ ಹಾಕೊಂಡ್ವಲ್ಲ ಸೇಮ್ ಅದೇ ರೀತಿ ಇಲ್ಲಿ ಕೂಡ ನಾಟ್ ಹಾಕ್ಕೊಂಡಿದ್ದೀವಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು 2 ಲೈನ್ ಯಾವ ರೀತಿ ಹಾಕ್ಕೊಂಡೆ ಅದೇ ಥರ ಈ ಕಡೆ ಸೈಡು 2 ಲೈನ್ನ ಹಾಕಿಬಿಟ್ಟು ಯಾವ ರೀತಿ ಬರುತ್ತೆ ಬೇಸ್ ಅಂತ ತೋರಿಸ್ತೀನಿ ನೋಡಿ. ಇವಾಗ ಬೇಸ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 1 2 3 4 5 ಟೋಟಲ್ ಇಲ್ಲಿ 5 ಲೈನ್ನ ನಾನು ಬೇಸ್ ಹಾಕ್ಕೊಂಡಿದ್ದೀನಿ. ಇದು ಮಿನಿ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು ಇಲ್ಲಿ 5 ಲೈನ್ನ ಬೇಸ್ ಹಾಕೋತಾ ಇದ್ದೀನಿ. 5 ಲೈನ್ ಇವಾಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ, ಇವಾಗ ಫಸ್ಟ್ ರನ್ನಿಂಗ್ ವೈರ್ ತೊಗೊಂಡಿದ್ವಲ್ಲ ಫಸ್ಟ್ ಲೈನಲ್ಲಿ 4 ರಿಂದ 5 ಇಂಚಷ್ಟು ಉದ್ದ ಬಿಟ್ಟು ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೊಂಡ್ಬಿಡೋಣ. ವೈರ್ನ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳೋಣ. ಇವು ತೋರಿಸ್ಕೋಬೇಕಾದ್ರೆ ಈ ನಾಟು ಬೆಂಡ್ ಆಗಬಾರ್ದು. ಸೊ ಆ ರೀತಿ ನೋಡಿಕೊಂಡು ಈ ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನೊಂದು 5 ನಾಟಿಗೆ ತೋರಿಸ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ವೈರ್ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಕಡೆ ಸೈಡಲ್ಲಿ ಇದೆಯಲ್ಲ ಈ ವೈರ್ ಕೂಡ ನಾವು ಇದೇ ರೀತಿ ಈ ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ಇವಾಗ ನಾನು ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಸೆಂಟರಲ್ಲಿ ನಾವು 4 ರಿಂದ 5 ಇಂಚಷ್ಟು ಉದ್ದ ವೈರ್ ಬಿಟ್ಬಿಟ್ಟು ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ನ ತೊಗೊಂಡಿದ್ವಲ್ಲ ಅದೇ ವೈರ್ನ ನಾನಿಲ್ಲಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ನಾವು ಎತ್ತರ ಹಾಕಬೇಕು. ಇವಾಗ ಎತ್ತರ ಯಾವ ರೀತಿ ಹಾಕೋದಂತ ನೋಡೋಣ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿದೆಯಲ್ಲ ಇವಾಗ ಈ ಸೆಂಟರ್ ವೈರ್ನ ನಾವು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀವಿ. ಅದು ಬಿಟ್ಟು ನೆಕ್ಸ್ಟು ನೋಡಿ ಇಂಟು ಮಾರ್ಕು, ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಇದೆ ನೋಡಿ. ಇದು ಸಿಂಗಲ್ ಇದೆ ನೋಡಿ, ಇಲ್ಲೆಲ್ಲ ಇಂಟು ಮಾರ್ಕ್ ಇದೆ ನೋಡಿ. ಇಲ್ಲಿ ಇಂಟು, ಇದೊಂದು ನಾಟು ನೋಡಿ, ಇಲ್ಲೆಲ್ಲ ಇಂಟು ಇದೆ, ಇದೊಂದು ಸಿಂಗಲ್ ಇದೆ ನೋಡಿ. ಅದೇ ರೀತಿ ಈ ಕಡೆ ಕೂಡ ಅಷ್ಟೇ, ಈ ಕಡೆ ಸೈಡಲ್ಲಿ ನೋಡಿ ಇದು ಇಂಟು ಬರುತ್ತೆ, ಇದೊಂದು ನಾಟು ನಮಗೆ ಎಕ್ಸ್ಟ್ರಾ ಇದೆ. ಅದೇ ರೀತಿ 4 ಕಾರ್ನರಲ್ಲಿ, ಇದರಲ್ಲಿ ನಾವು ಕಾರ್ನರ್ ತಿರುಗಿಸೋದೇನಿಲ್ಲ. ಈ 4 ಮೂಲೆ ಏನಿದೆ, 4 ಮೂಲೆಯಲ್ಲಿ ಈ ವೈರ್ಗಳು ಬಂದಿದೆಯಲ್ಲ ಸಿಂಗಲ್ ವೈರು, ಆ ಸಿಂಗಲ್ ವೈರ್ ನಾವು ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ತೊಗೊಂಡಿದ್ದನ್ನು ಯಾವ ರೀತಿ ನಾವು ವೈರ್ಗೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡ್ವಿ, ಅದೇ ರೀತಿ ಈ 4 ಮೂಲೆಯಲ್ಲಿರೋ ವೈರ್ ಕೂಡ ನಾವು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ವೈರ್ಗಳು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಎತ್ತರ ಯಾವ ರೀತಿ ಹಾಕೋದಂತ ನೋಡೋಣ ನೋಡಿ. ಎತ್ತರ ಹಾಕೋದಕ್ಕೆ ನಾನು ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕ್ ಇದೆ, ನಾನು ಇಲ್ಲಿಂದ ನಾಟನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಲೈನ್ನ ಫಸ್ಟ್ ನಾಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಮೂಲೆ ನೋಡಿ, ಇದು ಸಿಂಗಲ್ ವೈರ್ ಇದೆ ಬಿಟ್ಟರೆ ನೋಡಿ ಇಲ್ಲೊಂದು ಇಂಟು ಮಾರ್ಕ್ ಇದೆ, ಇಲ್ಲೊಂದು ಇಂಟು ಮಾರ್ಕ್ ಇದೆ, ಇದು ಸಿಂಗಲ್ ಇದೆ. ಈ ಸಿಂಗಲ್ ಇರೋ ವೈರ್ನ ಒಳಭಾಗಕ್ಕೆ ಈ ರೀತಿ ಮಡಚ್ಕೊಂಡ್ರೆ ಇಲ್ಲೇನು ಇಂಟು ಮಾರ್ಕ್ ಇದೆ 2 ವೈರು, ಈ ವೈರ್ಗೆ ನಾನಿಲ್ಲಿ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಷ್ಟುದ ವೈರ್ನ ಬಿಟ್ಟು ನಾನು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ. ಇಲ್ಲಿ ಮೇಲ್ಭಾಗದಲ್ಲಿ ಈ ನಾಟ್ ಇದೆಯಲ್ಲ, ಈ ನಾಟಲ್ಲಿ 3 ವೈರ್ ಬಂದಿದೆ. ಆ 3 ವೈರಲ್ಲಿ ಮಧ್ಯದ ವೈರ್ನ ನಾನು ಮಡಚಿದ್ದೀನಿ. ಈ ಕಡೆ ಇರೋ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ. ರನ್ನಿಂಗ್ ವೈರು ಜಾಯಿನ್ ಮಾಡ್ಕೊಳ್ಳೋಣ ನೋಡಿ. ಚಿಕ್ಕದಾಗಿ ಮಡಚಿದ್ದೀವಲ್ಲ, ಒಂದು 3 ರಿಂದ 4 ಇಂಚಷ್ಟು ಉದ್ದ ಮಡಚಿರೋ ವೈರು ಎಡಭಾಗದಲ್ಲಿ ಬರಬೇಕು. ರನ್ನಿಂಗ್ ವೈರ್ ಅಂದರೆ ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು. ಇವಾಗ ನೋಡಿ, ಫಸ್ಟ್ ವೈರ್ನ ಈ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಹೀಗೆ ಈ ರೀತಿ ಸುತ್ತಕೊಂಡು ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ನಾಟಲ್ಲಿರೋ ಫಸ್ಟ್ ವೈರ್ನ ತಗೊಂಡು ಈ 2 ವೈರ್ಗೆ ಈ ರೀತಿ ಸುತ್ತಿ ಟೈಟಾಗಿ ಸುತ್ಕೋಬೇಕು. ಟೈಟಾಗಿ ಸುತ್ತಿ ಇದು ರನ್ನಿಂಗ್ ವೈರ್ ಇದೆಯಲ್ಲ ಮೇಲ್ಭಾಗಕ್ಕೆ ಮಡಚಿ
ಈ ಫಸ್ಟ್ ವೈರ್ ಇದೆಯಲ್ಲ, ಫಸ್ಟ್ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ, ಫಸ್ಟ್ ಲೂಪ್ ಒಳಗಡೆ. ಈ ಸೆಕೆಂಡ್ ವೈರ್ ಇದೆಯಲ್ಲ, ಸೆಕೆಂಡ್ ವೈರು ಈ 2 ಲೂಪ್ ಒಳಗಡೆ ಹಾಕ್ಕೊಂಡು ನಾನಿಲ್ಲಿ ನಾಟ್ನ ಟೈಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು ನಾಟು ಕಂಪ್ಲೀಟ್ ಆಯಿತು. ಇದೇ ರೀತಿ ಲೈನ್ ಫುಲ್ ನಾವು ನಾಟ್ ಹಾಕ್ಕೊಂಡು ಹೋಗೋಣ. ನೋಡಿ ನೆಕ್ಸ್ಟ್ ಈ 2 ವೈರ್ ಇದೆಯಲ್ಲ, ಸೆಕೆಂಡ್ ವೈರ್ನ ನೋಡಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕ್ಕೊಂಡು ಈ ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ಈ ವೈರ್ಗಳನ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸೆಕೆಂಡ್ ನಾಟ್ ಕೂಡ ಕಂಪ್ಲೀಟ್ ಆಯಿತು. ನಾಟೆಲ್ಲ ಸ್ವಲ್ಪ ಒಂದೇ ಸಮ ಬರೋ ರೀತಿ ನೋಡ್ಕೊಳ್ಳಿ. ನೋಡಿ ಇವಾಗ ಇದೇ ರೀತಿ ನಾವು ಈ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫಸ್ಟ್ ಟೈಮ್ ಹಾಕೋರಿಗೆ ಅಂತ ಹೇಳಿ ನಾನು ಮಿನಿ ಬ್ಯಾಸ್ಕೆಟಲ್ಲಿ ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬಾಕ್ಸ್ ನಾಟಲ್ಲೇ ನಾನು 2 ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ, ಅಂದರೆ 2 ರೀತಿ ತೋರಿಸ್ಕೊಟ್ಟಿದ್ದೀನಿ. ಒಂದು ಲ್ಯಾಡರ್ ನಾಟ್ನ ಯೂಸ್ ಮಾಡಿ, ಮತ್ತೊಂದು ಲ್ಯಾಡರ್ ನಾಟ್ನ ಯೂಸ್ ಮಾಡ್ದಲ್ಲೇ 2 ರೀತಿ ತೋರಿಸ್ಕೊಟ್ಟಿದ್ದೀನಿ. ಶಿವನ್ ಕಣ್ ನಾಟ್ ಬ್ಯಾಗ್ ತೋರಿಸ್ಕೊಟ್ಟಿದ್ದೀನಿ, ಸ್ಟಾರ್ ಬ್ಯಾಗ್ ತೋರಿಸಿದ್ದೀನಿ, ಮೊಬೈಲ್ ಪೌಚ್ ಬೀಟ್ಸ್ ಯೂಸ್ ಮಾಡ್ಕೊಂಡು ಮೊಬೈಲ್ ಪೌಚು ಮತ್ತು ಸ್ಮಾಲ್ ಹ್ಯಾಂಡ್ ಬ್ಯಾಗು ಯಾವ ರೀತಿ ಹಾಕೋದು, ರಿಟರ್ನ್ ಗಿಫ್ಟಿಗೆ ಕೊಡೋದಕ್ಕೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಆ ವಿಡಿಯೋನ ಒಂದ್ಸತಿ ನೋಡಿಬಿಟ್ಟು ಅದನ್ನು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇದು ಫಸ್ಟ್ ಟೈಮ್ ಕಲಿಯೋ ಅಂಥವರಿಗೆ, ಹಾಕೋದಕ್ಕೆ ಬರೋದೇ ಇಲ್ಲ ಅನ್ನೋಂಥವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಮಾಡಿರೋ ಅಂಥ ವಿಡಿಯೋ. ಹಾಗಾಗಿ ಮಿನಿ ಬ್ಯಾಸ್ಕೆಟ್ಗಳನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಸುಮಾರು ಡಿಸೈನ್ಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇವಾಗ ಈ ಲೈನಲ್ಲಿ ಇದು ಲಾಸ್ಟ್ ನಾಟು. ನೋಡಿ ಈ ನಾಟ್ ಹಾಕಿದ್ರೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಒಂದು ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಒಂದು ಲೈನ್ ನೋಡಿ ಇದು ನಮಗೆ 6 ನಾಟ್ ಬಂದಿದೆ, 6 ನಾಟ್ ಬಂದಿದೆ. ಇವಾಗ ನೋಡಿ ಇಲ್ಲಿ ಮೂಲೆ ತಿರುಗಿಸ್ಕೋಬೇಕು. ನೋಡಿ ಇಲ್ಲಿ ಒಂಟಿ ಇದೆಯಲ್ಲ, ಈ ಸಿಂಗಲ್ ಇರೋ ವೈರ್ನ ಈ ರೀತಿ ಮಡಚ್ಕೊಂಡು ಈ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಇಂಟು ಮಾರ್ಕಲ್ಲಿರೋ ವೈರ್ನ ನಾವಿಲ್ಲಿ ತಗೊಂಡು ನಾಟ್ ಹಾಕ್ಕೋಬೇಕು. ಆಮ್ಲಾ ನಾಟ್ ಬ್ಯಾಸ್ಕೆಟಿಗೆ ಇದೇ ರೀತಿಯೇ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ಸೊ ನೋಡಿ
ಸ್ವಲ್ಪ ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಮೂಲೆ ತಿರುಗಿಸ್ತಾ ಇರೋದ್ರಿಂದ ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇದು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಇದಾದಮೇಲೆ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇದೆಯಲ್ಲ ಈ ಇಂಟು ಮಾರ್ಕಲ್ಲಿರೋ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ನ ಹಾಕ್ಕೋಬೇಕು. ಸೊ ನೋಡಿ ಈ ವೈರ್ನ ನಾವು ಆಲ್ರೆಡಿ ಒಳಭಾಗಕ್ಕೆ ತೂರಿಸ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ 2 ವೈರು ಇಂಟು ಮಾರ್ಕ್ ಇದೆಯಲ್ಲ ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ಹೀಗೆ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕ್ಕೊಂಡು ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಹೀಗೆ ತಿರುಗಿಸ್ಕೊಳ್ಳೋಣ. ಇದ್ರ ಪಕ್ಕದಲ್ಲಿರೋ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇದು ಕೂಡ ಕಂಪ್ಲೀಟ್ ಆಯಿತು. ಈಗ ಈ ಕಡೆ ಸೈಡ್ ಬರೋದಾದರೆ ಇಲ್ಲಿ ನೋಡಿ ಸಿಂಗಲ್ ವೈರ್ ಇದೆ, ಇಲ್ಲಿ ಡಬಲ್ ವೈರ್ ಇದೆ, ಇಲ್ಲಿ ಸಿಂಗಲ್ ವೈರ್ ಇದೆ. ಈ ಸಿಂಗಲ್ ವೈರ್ನ ಒಳಭಾಗಕ್ಕೆ ಈ ರೀತಿ ಮಡಚಿಟ್ಕೊಂಡ್ರೆ ನಮ್ಗೆ ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಬಂದಿದೆ. ಈ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ ನಾವು ಸುತ್ತು ಹಾಕ್ಕೊಂಡು ಬರಬೇಕು. ಆಮ್ಲ ನಾಟಿಗೆ ಮೂಲೆ ತಿರುಗಿಸ್ಕೊಳ್ಳೋದು ಇದೇ ರೀತಿಯೇ. ಸೊ ಇದರಲ್ಲಿ ಕಾರ್ನರ್ ಟ್ವಿಸ್ಟ್ ಅಂತ ಏನಾಗಲ್ಲ, ಅಂದರೆ ಮೂಲೆ ತಿರುಗಿಸ್ಕೊಂಡಾಗ ಬೇರೆ ಶೇಪ್ ಏನು ಬರೋದಿಲ್ಲ. ಒಂಟಿ ಇರೋ ವೈರ್ಗಳನ್ನ ಬಿಟ್ಟು ಜೋಡಿ ಜೋಡಿ ಇರೋವಂಥ ವೈರ್ಗಳನ್ನ ನಾವು ತಗೊಂಡು ನಾಟ್ ಹಾಕ್ಕೊತಾ ಬರಬೇಕು.
ನೋಡಿ ಇವಾಗ ಈ ಲೈನಲ್ಲಿ ಇದು ಲಾಸ್ಟ್ ನಾಟ್ ಆಯಿತು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ವೈರ್ ಇದೆ, ಇಲ್ಲಿ ಒಂಟಿ ವೈರ್ ಇದೆಯಲ್ಲ, ಈ ಒಂಟಿ ವೈರ್ನ ಒಳಭಾಗಕ್ಕೆ ಈ ರೀತಿ ಮಡಚಿಟ್ಕೊಂಡ್ರೆ ಇಲ್ಲಿ 2 ಇಂಟು ಇರೋ 2 ವೈರ್ಗಳು ಕಾಣುತ್ತೆ. ಸೊ ಅದರಲ್ಲಿ ಫಸ್ಟ್ ನಾಟ್ನ ಹಾಕ್ಕೊಳ್ಳೋಣ. ನೋಡಿ ಈ ನಾಟ್ ಆದಮೇಲೆ ಪಕ್ಕದಲ್ಲಿರೋ ನಾಟ್ನ ಹಾಕ್ಕೊಳ್ಳೋಣ. ನೋಡಿ ಇದೆರಡು ನಾಟ್ ಆದಮೇಲೆ ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀವಿ. ಇದ್ರ ಪಕ್ಕದಲ್ಲಿ ನೋಡಿ ಇದೊಂದು ನಾಟ್, ಇದೊಂದು ನಾಟ್, ಈ 2 ನಾಟ್ನ ನಾವು ಹಾಕ್ಕೊಂಬಿಡೋಣ. ಈ 2 ನಾಟ್ ಹಾಕ್ಕೊಂಡ್ರೆ ನಾವು ಎತ್ತರ ಹಾಕೋದ್ರಲ್ಲಿ ಒಂದು ಲೈನು ಫುಲ್ಲು ಕಂಪ್ಲೀಟ್ ಆಯಿತು. ಇದಾದಮೇಲೆ ನೋಡಿ ಇಲ್ಲೊಂದು ಇಂಟು ಮಾರ್ಕ್ ಇದೆಯಲ್ಲ, ಇದು ಲಾಸ್ಟ್ ನಾಟು. ಈ ರೌಂಡಲ್ಲಿ ಇದು ಲಾಸ್ಟ್ ನಾಟು. ಈ ಲೈನಲ್ಲ, ಈ ರೌಂಡ್ ಒಂದು ರೌಂಡ್ ಫುಲ್ ನಾವು ಹಾಕಿದ್ದೀವಿ. ನೀವು ನಾಟ್ ಹಾಕ್ಕೋಬೇಕಾದ್ರೆ ವೈರ್ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. ಪಕ್ಕ ಇರೋ ವೈರ್ಗಳನ್ನೇ ತೊಗೋಬೇಕಾಗತ್ತೆ. ಸೊ ಬೇರೆ ವೈರ್ ತೊಗೊಂಡ್ರೆ ನಾಟು ಕ್ಲಿಯರಾಗಿ ಬರೋದಿಲ್ಲ. ನೋಡಿ ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಒಂದು ರೌಂಡ್ ಫುಲ್ಲು ಕಂಪ್ಲೀಟ್ ಆಯಿತು. ನೋಡಿ ನಿಮಗೆ ಶೇಪ್ ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ ಗುಂಡಕ್ಕೆ ಬರ್ತಾ ಇದೆ. ಸೊ ನೋಡಿ ರೌಂಡಿಗೆ ಬರ್ತಾ ಇದೆ ಇದು. ನೋಡಿ ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಆಯ್ತಲ್ವಾ. ನೋಡಿ ಈ ಒಂಟಿ ಇರೋ ವೈರ್ನ ಒಳಭಾಗಕ್ಕೆ ಮಡಚ್ಕೋತಾ ಇದ್ದೀನಿ. ಇದು ನಾವು ರನ್ನಿಂಗ್ ವೈರ್ ಬಿಟ್ಕೊಂಡಿದ್ದು, ಅದು ಒಳಭಾಗಕ್ಕೆ ತೋರಿಸ್ಕೋಬೇಕು. ಸೊ ಅದು ಬಿಟ್ಟರೆ ನಮಗೆ ಇವಾಗ ಇಲ್ಲಿ ಈ ನಾಟಿಗೆ ನಾವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕು. ನಾನು ಈ ಬ್ಯಾಗ್ನಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನೋಡಿ ಈ ವೈರ್ನ ಹೀಗೆ ನಾರ್ಮಲಾಗಿ ನಾವು ಬಾಕ್ಸ್ ನಾಟ್ಗೆ ಯಾವ ರೀತಿ ಹಾಕೋತಿದ್ವಿ ಅದೇ ರೀತಿನೇ ಹಾಕ್ಕೋಬೇಕು. ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ನಮಗೆ 2 ವೈರ್ ಕಾಣಿಸ್ತಾ ಇದೆ. ನೋಡಿ ಲ್ಯಾಡರ್ ನಾಟು. ಈ 2 ವೈರಲ್ಲಿ ನೋಡಿ ಫಸ್ಟ್ ವೈರ್ನ ನಾನು ಸ್ವಲ್ಪ ಲೂಸ್ ಮಾಡ್ಕೋತಾ ಇದ್ದೀನಿ. ಲೂಸ್ ಮಾಡ್ಕೊಂಡು ಈ ವೈರ್ನ ಮೇಲ್ಭಾಗಕ್ಕೆ ತಗೋತಾ ಇದ್ದೀನಿ. ನಾಟ್ ಟೈಟಾಗಿ ಹಾಕಿರೋದ್ರಿಂದ ಇದು ಸ್ವಲ್ಪ ಬರೋದಿಲ್ಲ, ಬೇಗ ಎಳ್ಕೋಬೇಕು. ನೋಡಿ ಹೇಗೆ ಇವಾಗ ಈ ಕಡೆ ಸೈಡ್ ಇದೆಯಲ್ಲ ಸೆಕೆಂಡ್ ವೈರು, ಇದನ್ನು ಕೂಡ ನಾನಿಲ್ಲಿ ಲೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೂಸ್ ಮಾಡ್ಕೊಂಡು ನೋಡಿ ಹೀಗೆ ಮೇಲ್ಭಾಗಕ್ಕೆ ತಗೋಬೇಕು. ಹೀಗೆ ತೊಗೊಂಡ್ಮೇಲೆ ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ಲ ಎಡಭಾಗದಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಫಸ್ಟು ಲೂಪ್ ಒಳಗಡೆ ಮಾತ್ರ ತೂರಿಸ್ಕೋಬೇಕು. ನೋಡಿ ಹೀಗೆ ಮೊದಲನೇ ಲೂಪ್ ಒಳಗಡೆ ಮಾತ್ರ ನಾವು ಈ ರೀತಿ ತೂರಿಸ್ಕೋಬೇಕು. ಇವಾಗ ಈ ಫಸ್ಟ್ ವೈರ್ ಇದೆಯಲ್ಲ ಈ ವೈರ್ನ
ಎಡಭಾಗದಲ್ಲಿ ಬಂದಿರೋ ಫಸ್ಟ್ ವೈರ್ನ ತೊಗೊಂಡು ರನ್ನಿಂಗ್ ವೈರ್ ಒಳಭಾಗದಲ್ಲಿ ತೂರಿಸ್ಕೋಬೇಕು. ಇವಾಗ ಈ ನಾಟ್ ಇದೆಯಲ್ಲ, ಈ ನಾಟ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಇದನ್ನು ಮಾತ್ರ ಟೈಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಮತ್ತೆ ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ವೈರ್ ಇದೆಯಲ್ಲ, ಸೆಕೆಂಡ್ ವೈರ್, ಬಲಭಾಗದಿಂದ ಮೊದಲನೇ ವೈರು, ಎಡಭಾಗದಿಂದ ಎರಡನೇ ವೈರು, ಈ ಲೂಪ್ ಒಳಗಡೆ ಹಾಕ್ಕೊಂಡು ರನ್ನಿಂಗ್ ವೈರ್ನ ಟೈಟಾಗಿ ಎಳ್ಕೋಬೇಕು. ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ಟೈಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಟೈಟ್ ಮಾಡಿಕೊಂಡು ಇದನ್ನು ಟೈಟಾಗಿ ಎಳ್ಕೋಬೇಕು. ನೋಡಿ, ಇವಾಗ ಇಲ್ಲಿ ನಮಗೆ ಲ್ಯಾಡರ್ ನಾಟು ಕಂಪ್ಲೀಟ್ ಆಯಿತು. ನೋಡಿ, ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಹೀಗೆ ಮೇಲ್ಭಾಗಕ್ಕೆ ತಗೋಬೇಕು. ಮೇಲ್ಭಾಗಕ್ಕೆ ತಗೊಂಡು ಇವಾಗ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕಿಗೆ ಅಂದರೆ ಇವಾಗ ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡ್ವಲ್ಲ, ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದು 2 ವೈರ್ ಮಧ್ಯಕ್ಕೆ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ನಾಟು ಕಂಪ್ಲೀಟ್ ಆಗಿದೆ. ಇವಾಗ ಇದೇ ರೀತಿ ನಾವು ಈ ಲೈನ್ ಫುಲ್ಲು ಅಂದರೆ ಎತ್ತರನ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಎಷ್ಟು ಲೈನ್ ಎತ್ತರ ಬೇಕೋ ಅಷ್ಟು ಲೈನು ಎತ್ತರ ನೀವು ಹಾಕ್ಕೋಬೋದು, ಫಿನಿಶ್ ಮಾಡ್ಕೋಬೋದು. ಎತ್ತರ ಎತ್ಕೋಬೇಕಾದ್ರೆ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಕಾರ್ನರ್ನ ಮೂಲೆ ತಿರುಗಿಸ್ಕೋಬೇಕಾದ್ರೆ ಈ ವೈರ್ಗಳನ್ನ ಬಿಟ್ಟಿರ್ತೀವಲ್ವ, ಸೆಕೆಂಡ್ ಲೈನಿಂದ ಆ ರೀತಿ ಯಾವುದೇ ನಿಮಗೆ ವೈರ್ ಸಿಗೋದಿಲ್ಲ. ನೋಡಿ, ಪ್ರತಿಯೊಂದು ವೈರಲ್ಲೂ ಇಂಟು ಮಾರ್ಕ್ ಪಕ್ಕದಲ್ಲೇ ಸಿಗುತ್ತೆ. ಸೊ ಯಾವುದೇ ವೈರ್ನ ನಾವಿಲ್ಲಿ ಬಿಡಬೇಕಾಗಿಲ್ಲ. ಸೊ ಇದೇ ರೀತಿ ನೀವು ಎತ್ತರನ ಎಷ್ಟು ಎತ್ತರ ಬೇಕೋ ನಿಮಗೆ ಅಷ್ಟು ಎತ್ತರನ ಹಾಕೋಬೋದು. ಸೊ ನಾನಿವಾಗ ಇಲ್ಲಿಂದ ಒಂದು 3-4 ಲೈನ್ನ ಕಂಪ್ಲೀಟ್ ಮಾಡಿಬಿಟ್ಟು ಯಾವ ರೀತಿ ಬರುತ್ತೆ, 4 ಲೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ಇದು 4 ಲೈನ್ ಕಂಪ್ಲೀಟ್ ಆಗಿದೆ. ನೋಡಿ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋದು 1 2 3 4 ಲೈನು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ನಾನು ಎಲ್ಲದಕ್ಕೂ ಲ್ಯಾಡರ್ ನಾಟ್ ಹಾಕ್ಕೊಂಡು, ಲ್ಯಾಡರ್ ನಾಟ್ ಏನಕ್ಕೆ ಹಾಕೋದು ಅಂದರೆ ನೋಡಿ, ಇದೇ ರೀತಿ ಒಂದೇ ಲೈನಲ್ಲಿ ಬರಲಿ ನಾಟ್ ಅಂದ್ಬಿಟ್ಟು ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ಇಲ್ಲ ಅಂದರೆ ಒಂದು ಲೈನ್ ಮೇಲ್ಭಾಗ ಒಂದು ಲೈನ್ ಕೆಳಭಾಗದಲ್ಲಿ ಬಂದುಬಿಡತ್ತೆ. ಸೊ ಹಾಗಾಗಿ ನಾವು ಲ್ಯಾಡರ್ ನಾಟ್ನ ಹಾಕ್ಕೊಂಡು ಫಿನಿಶ್ ಮಾಡೋದು. ಸೊ ನೋಡಿ, ಇವಾಗ 4 ಲೈನ್ ಆದಮೇಲೆ ಈ ರೀತಿ ಬಂದಿದೆ ಅಲ್ವಾ. ನಾನು ಇನ್ನೂ ಒಂದು 4ರಿಂದ 5 ಲೈನಷ್ಟು ಎತ್ತರನ ಹಾಕ್ಕೊಂಡು ಬ್ಯಾಗ್ನ ಫಿನಿಶ್ ಮಾಡ್ಕೋತೀನಿ. ನನಗೆ ವೈರ್ ಎಷ್ಟು ಬರುತ್ತೆ ನೋಡಿಕೊಂಡು ನಾನು ಎತ್ತರ ಹಾಕ್ಕೊಂಡು ನಿಮಗೆ ಫಿನಿಶಿಂಗ್ ಯಾವ ರೀತಿ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಈ ಬ್ಯಾಗ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ, ಉಲ್ಟಾ ಮಾಡಿಕೊಂಡೆ ಫಿನಿಶಿಂಗ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ವೈರ್ಗಳನ್ನ ಒಳಭಾಗಕ್ಕೆ ತೋರ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಬ್ಯಾಗ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇನ್ನೊಂದು 4ರಿಂದ 5 ಲೈನಷ್ಟು ಎತ್ತರನ ನಾನು ಹಾಕ್ಕೊಂಡು ಯಾವ ರೀತಿ ಫಿನಿಶಿಂಗ್ ಮಾಡೋದಂತ ತೋರಿಸ್ತೀನಿ. ಸೊ ನೋಡಿ, ನಾನು ಇನ್ನೂ ಒಂದು 4ರಿಂದ 5 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ. ಬಟ್ ನಾನು ಇಲ್ಲಿ ಒಂದು 3 ಲೈನ್ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಟೋಟಲ್ ಇಲ್ಲಿ 7 ಲೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ, 1 2 3 4 5 6 7 ಟೋಟಲ್ ಇಲ್ಲಿ 7 ಲೈನ್ಸ್, 7 ಲೈನ್ನ ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬ್ಯಾಗಿಗೆ. ಇದು ಸ್ಮಾಲ್ ಬ್ಯಾಗ್ ಆಗಿರೋದ್ರಿಂದ ಇಷ್ಟೆಲ್ಲ ಅಂತ ಸಾಕು ಅನ್ನಿಸ್ತು. ಅದಕ್ಕೆ ನಾನು 7 ಲೈನ್ನ ಹಾಕ್ಕೊಂಡು ಫಿನಿಶ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಗ್ನ ಉಲ್ಟಾ ಮಾಡ್ಕೋಬೇಕು. ಈ ಬ್ಯಾಗ್ನ ಉಲ್ಟಾ ಮಾಡಿಬಿಟ್ಟು ಇದನ್ನು ಯಾವ ರೀತಿ ವೈರ್ಗಳನ್ನ ತೋರಿಸ್ಕೋಬೇಕನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ, ನಾನು ಈ ಬ್ಯಾಗ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ನಾವು ಒಳಭಾಗಕ್ಕೆ ತೋರಿಸ್ಕೊಳ್ಳೋದಂತ ನೋಡೋಣ. ನೋಡಿ, ಇಲ್ಲಿ ನಮಗೆ 4 ವೈರ್ ಬರುತ್ತೆ.
ಇದು ನೋಡಿ ನಾವು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ವಲ್ಲ ಆ ವೈರ್ ಇದು ಚಿಕ್ಕದು. ಅದು ಬಿಟ್ಟು ನಾವು ಒಳಭಾಗಕ್ಕೆ 4 ವೈರ್ನ ಬಿಟ್ಕೊಂಡಿದ್ವಿ. ಎಡ್ಜಸ್ಸಲ್ಲಿ ಬಂದಿರೋ ಸಿಂಗಲ್ ವೈರ್ನ ಬಿಟ್ಕೊಂಡಿದ್ವಲ್ಲ ಆ 4 ವೈರ್ ಇದು. ಇದನ್ನು ಕೂಡ ನಾವು ಇದೇ ರೀತಿ ಒಳಭಾಗಕ್ಕೆ ತೂರಿಸ್ಕೊಂಡು ನಾವು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ರನ್ನಿಂಗ್ ವೈರ್ನ ನಾನು ಒಳಭಾಗಕ್ಕೆ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ನಾಲ್ಕರಿಂದ 5 ನಾಟ್ ಒಳಗಡೆ ನಾವು ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ ಹೀಗೆ. ಇವಾಗ ನೋಡಿ ಇದು ರನ್ನಿಂಗ್ ವೈರು. ನಾವು ಮೇಲ್ಭಾಗದಲ್ಲಿ ಎಲ್ಲ ಮುಗಿದ್ಮೇಲೆ ನಾವು ಲೈನ್ಸ್ ಎಲ್ಲ ಹಾಕೊಂಡು ಮುಗಿದ್ಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ರನ್ನಿಂಗ್ ವೈರ್ ಇದು. ನೋಡಿ ಇಲ್ಲಿ ಕೂಡ ನಾವು ಕ್ರಾಸ್ ಆಗಿ ಇಲ್ಲ ಜಿಗ್ಸಾಗ್ ಶೇಪಲ್ಲಿ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ. ಇದು ಆಮ್ಲಾ ನಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೋಡಿ ನಮಗೆ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಇದನ್ನು ನಾವು ಈ ರೀತಿನ ತೋರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ರನ್ನಿಂಗ್ ವೈರ್ ತೋರಿಸ್ಕೊಂಡಿದ್ದಾಯ್ತಲ್ಲ, ನೋಡಿ ಈ ನಾಟಲ್ಲಿ ಬಂದಿರೋ ವೈರ್ನ ನಾನು ಹೀಗೆ ತೋರಿಸ್ಕೊತಾ ಇದ್ದೀನಿ, ಕ್ರಾಸಾಗೆ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಇದೇ ರೀತಿ ಒಂದು 4ರಿಂದ 5 ನಾಟ್ ಒಳಗಡೆ ತೂರಿಸ್ಕೊಂಡ್ರೆ ಸಾಕಾಗತ್ತೆ. ಇದು ತುಂಬ ಸ್ಮಾಲ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಉಲ್ಟಾ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ವೈರು ಈ ರೀತಿ ಮಡಚ್ಕೊಳ್ಳೋದಕ್ಕೆ ಬಿಡಬೇಡಿ. ನೋಡಿ ಇವಾಗ ಇದು ನಾನೊಂದು 4 ನಾಟ್ ಒಳಗಡೆ ತೂರಿಸ್ಕೊಂಡಿದ್ದೀನಿ. ಇವಾಗ ಈ ಸೈಡ್ ಇರೋ ವೈರ್ನ ನೋಡಿ ಈ ಕಡೆ ಸೈಡ್ಗೆ ನಾನು ತೂರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ತೋರಿಸ್ಕೊಂಡು ಈ ಎಕ್ಸ್ಟ್ರಾ ಇದೆಯಲ್ಲ ಈ ವೈರ್ನ ನೋಡಿ ಹೀಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇವಾಗ ನಾನು ಈ ವೈರ್ಗಳಿದೆಯಲ್ಲ ಈ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೂರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಇದನ್ನು ನಾನು ಈ ರೀತಿ ಒಳಭಾಗಕ್ಕೆ ತೂರಿಸ್ಕೊಂಡು ಒಂದು 5ರಿಂದ 6 ನಾಟಿಗೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತೀನಿ. ಸೊ ಇವಾಗ ಈ ವೈರ್ಗಳನ್ನೆಲ್ಲ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ಬ್ಯಾಗ್ ಉಲ್ಟಾ ಇದೆಯಲ್ಲ ಉಲ್ಟಾ ಇರೋ ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ನೋಡಿ ನಾನು ಇದನ್ನು ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಒಳಭಾಗದಲ್ಲಿ ಈ ರೀತಿ ಬಂದಿದೆ. ನೋಡಿ ವೈರ್ ಎಷ್ಟು ಲೆಂತಲ್ಲಿ ಮಿಕ್ಕಿದೆ ನಾನು ಅಷ್ಟು ಲೆಂತಲ್ಲೂ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀನಿ. ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿದ್ದೀನಿ. ಈ ಬ್ಯಾಗ್ ಏನು ನಾನು ಉಲ್ಟಾ ತಿರುಗಿಸ್ಕೊಂಡಿದ್ನಲ್ಲ ಆವಾಗಲೇ ನಾನು ಹ್ಯಾಂಡಲ್ ಕೂಡ ಹಾಕ್ಕೊಂಡು ಹ್ಯಾಂಡಲ್ದು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸೀದಾ ಮಾಡ್ಕೊಂಡ್ಮೇಲೆ ಹ್ಯಾಂಡಲ್ ವೈರು ನಾವು ಒಳಭಾಗಕ್ಕೆ ತೂರ್ಸೋಕ್ಕಲ್ಲ. ನೋಡಿ ಕೈ ಇಷ್ಟೇ ತೂರೋದು. ಸೊ ಎಲ್ಲಿ ತೂರಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಉಲ್ಟಾ ಇದ್ದಾಗಲೇ ಹ್ಯಾಂಡಲ್ ಕೂಡ ಹಾಕ್ಕೊಂಡು ಅದ್ರದ್ದು ವೈರ್ನ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ನಾನು ಸೀದಾ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಕಂಪ್ಲೀಟಾಗಿ ಫಿನಿಶ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಒಳಭಾಗದಲ್ಲಿ ನೋಡ್ಬೋದು ನೀವು, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನಾನು ಇದನ್ನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಅಲ್ಲ, ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದೇ ರೀತಿಯೇ ಹಾಕ್ಕೊಳ್ಳೋದು. ಸೊ ಹಾಕೋ ಮೆಥಡೆಲ್ಲ ಇದೇ ರೀತಿಯೇ ಬರುತ್ತೆ. ಸೊ ಇದಕ್ಕೆ ನಾನು 2 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಬ್ಯಾಗ್ ಒಂದೇ ಕಲರ್ ಹಾಕಿರೋದ್ರಿಂದ ಒಂದೇ ಕಲರಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಮಿನಿ ಬ್ಯಾಗಿಗೆ 2 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೊಳ್ಬೋದು.
ಸೊ ನೋಡಿ ತಳ ಈ ರೀತಿ ಬಂದಿದೆ, ಸೊ ಎತ್ತ ಈ ರೀತಿ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚಿಕ್ಕದಾಗಿ ಬಂದಿದೆ ಬ್ಯಾಗ್ ಇದು. ಸೊ ಇಷ್ಟು ಚಿಕ್ಕ ಬ್ಯಾಸ್ಕೆಟ್ ಹಾಕಿ ನಾವೇನು ಮಾಡೋದು ಅಂತ ಅಂದ್ಕೊಳ್ಬೋದು ಫ್ರೆಂಡ್ಸ್, ಬಟ್ ಇದೇನು ವೇಸ್ಟ್ ಆಗೋದಿಲ್ಲ. ಸೊ ಮನೆಗೆ ಯಾರಾದರೂ ಬಂದಾಗ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು, ಅಥವಾ ಯಾರಿಗಾದ್ರೂ ನೀವು ಗಿಫ್ಟಾಗಿ ಕೂಡ ಕೊಡ್ಬೋದು. ಇಲ್ಲಿ ಒಳಭಾಗದಲ್ಲಿ ಏನಾದರೂ ಫಿಲ್ ಮಾಡಿಬಿಟ್ಟು ನೀವು ಗಿಫ್ಟಾಗಿ ಕೊಡ್ಬೋದು. ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗೂ ಇರುತ್ತೆ, ಹ್ಯಾಂಡ್ಮೇಡ್ ಕೊಟ್ಟಿದ್ದಾರೆ ಅನ್ನೋ ಖುಷಿ ಅವ್ರಿಗೂ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಈ ವಿಡಿಯೋದಲ್ಲಿ ನಾನೇನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಫಸ್ಟ್ ಟೈಮ್ ಹಾಕೋಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಯಾಕೆಂದರೆ ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಬಾಕ್ಸ್ ನಟ್ ಹಾಕ್ಕೊಳ್ತೀವಲ್ವ, ಅಷ್ಟು ಈಸಿಯಾಗಿ ಆಮ್ಲಾ ನಟ್ ಬರೋದಿಲ್ಲ. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ನಾವು ಹಾಕೇ ಇಲ್ಲ, ಫಸ್ಟ್ ಟೈಮ್ ಹಾಕ್ತಾ ಇದ್ದೀವಿ ಅನ್ನೋ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಫಸ್ಟು ನೀವು ಮಿನಿ ಬ್ಯಾಸ್ಕೆಟ್ನ ಹಾಕ್ಕೊಂಡ್ರೆ ನಿಮ್ಗೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ, ನೀವೇನು ಮಿಸ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ, ನಾಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲ ನಾವು ಮಿನಿ ಬ್ಯಾಸ್ಕೆಟ್ ಹಾಕೋದಿಲ್ಲ, ನಮಗೆ ವೇಸ್ಟ್ ಆಗುತ್ತೆ ಅನ್ನೋರು ನೀವು ಬೇಕಾದರೆ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಕೂಡ ಹಾಕ್ಕೋಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಇದೇ ಅಲ್ಲ ಫ್ರೆಂಡ್ಸ್, ಮಿನಿ ಬ್ಯಾಸ್ಕೆಟಲ್ಲಿ ನಾನು ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾರ್ಮಲ್ ನಾಟು, ಶಿವನ್ಕಂಡ್ ನಾಟು, ಸ್ಟಾರ್ ಬ್ಯಾಸ್ಕೆಟು, ಆಮ್ಲಾ ನಟ್ ಬ್ಯಾಸ್ಕೆಟು, ಈ ರೀತಿ ತುಂಬ ಡಿಸೈನ್ಸಲ್ಲಿ ನಾನು ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಬೀಟ್ಸ್ ಹಾಕ್ಬಿಟ್ಟು ಮೊಬೈಲ್ ಪೌಚ್ ಯಾವ ರೀತಿ ಹಾಕೋದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಆಮ್ಲಾ ನಟಲ್ಲಿ ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.